ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬಿಸಿಯೂಟ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 1,000ಕ್ಕೂ ಹೆಚ್ಚು ಬಿಸಿಯೂಟ ಕಾರ್ಯಕರ್ತೆಯರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಸಿಐಟಿಯು ನಾಯಕಿ ವರಲಕ್ಷ್ಮಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಆರಂಭವಾಗಬೇಕಾಗಿತ್ತು. ನಿಮ್ಗೆ ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ನಡೆಯಲಿರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಫ್ರೀಡಂ ಪಾರ್ಕ್ ನತ್ತ ಬರದಂತೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿನೇ ಪೊಲೀಸರು ಬಿಸಿಯೂಟ ಕಾರ್ಯಕರ್ತೆಯರನ್ನ ತಡೆದಿದ್ದಾರೆ. ಯಾಕೆಂದ್ರೆ ನಿಷೇಧಾಜ್ಞೆಯನ್ನ ಈಗ ಆಲ್ರೆಡಿ ಜಾರಿ ಮಾಡಲಾಗಿದೆ. ಸಿಐಟಿಯು ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿಯನ್ನ ಉಪ್ಪಾರಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲೇ ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸರು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ. ಒಂದ್ ಕಡೆ ಫ್ರೀಡಂ ಪಾರ್ಕ್ ಬಳಿ ಸಾಕಷ್ಟು ಪೊಲೀಸರನ್ನ ಈಗ ಆಲ್ರೆಡಿ ನಿಯೋಜನೆ ಮಾಡಲಾಗಿದೆ. ಇನ್ನೊಂದ್ ಕಡೆ ಬಿಸಿಯೂಟ ಕಾರ್ಯಕರ್ತೆಯರೆಲ್ಲರೂ ಕೂಡ ಆ ಸಿಟಿ ರೈಲ್ವೆ ನಿಲ್ದಾಣ ಮೆಜೆಸ್ಟಿಕ್ ಬಳಿ ಇರುವಂತ ಸಿಟಿ ರೈಲ್ವೆ ನಿಲ್ದಾಣದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವರು ಹಿಂದೆ ಮಾಡಿದ ಪ್ರತಿಭಟನೆಗಳಾಗಬಹುದು. ಇನ್ನೊಂದೇನೆ ಅನಿರ್ದಿಷ್ಟವಾಗಿ ಮಾಡ್ತೀವಂತ ಮತ್ತೆ ಲೆಟರ್ ಕೊಟ್ಟಿದ್ದಾರೆ. ಅನಿರ್ದಿಷ್ಟವಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ನಮ್ಮ ಕಡೆ ಜಾಗನೂ ಇಲ್ಲ. ಇನ್ನೊಂದೇನೆಂದರೆ ಹಿಂದಿನ ಇನ್ಸಿಡೆಂಟ್ ನೋಡಿದಾಗ ಅನಿರ್ದಿಷ್ಟವಾಗಿ ಬಂದು ಶೇಷಾದ್ರಿ ಮೇನ್ ರೋಡ್ ಮೇಲೆ ಕೂತ ನಂತರ ಸುಮಾರು ಸಂಚಾರ ವ್ಯವಸ್ಥೆಗೆ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು. ಅದೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಅನಿರ್ದಿಷ್ಟವಾಗಿ ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆದರೂ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಿನ್ನೆ 144 ಸೆಕ್ಷನ್ ಜಾರಿಯಾಗಿದ್ದು ಅದು ನಾವು ಅವರಿಗೆ ಸರ್ವ್ ಮಾಡಿದ್ದೀವಿ, ಲೀಡರ್ಗೆ ಸರ್ವ್ ಮಾಡಿದ್ದೀವಿ, ಎಲ್ಲರಿಗೂ ತಿಳಿಸಿದ್ವಿ ಜಿಲ್ಲೆಗಳಿಗೆ. ಆದರೂ ಸಹ ಈಗ ಡಿಫ್ರೆಂಟ್ ಟ್ರೈನಲ್ಲಿ ಮತ್ತು ಬಸ್ಗಳಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ಅವರಿಗೆ ಈಗ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ 144 ಸೆಕ್ಷನ್ ಅಂತ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಸಮಯ ನಂತರ ಅವ್ರ ಜೊತೆ ಮಾತಾಡಿ ಎಲ್ಲಿಂದರೆ ವಾಪಸ್ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ. ಪ್ರತಿಭಟನೆ ನಡೀತಾ ಇದೆಯಲ್ಲ, ಬಿಸಿಯೂಟ ಕಾರ್ಯಕರ್ತೆಯರು ಇದಾರಲ್ಲ, ಅಲ್ಲಿಂದನೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸೌಮ್ಯ ಕಳಸ, ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಹೇಳಿ ನಿಷೇಧಾಜ್ಞೆ ಜಾರಿ ಮಾಡಾದ್ಮೇಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮುಂದಿನ ನಡೆ ಏನಂತೆ, ಏನ್ ಮಾಡ್ತಾರಂತೆ? ಹೌದು ಪೃಥ್ವಿ, ಬಿಸಿಯೂಟ ಕಾರ್ಯಕರ್ತೆಯರು ಮತ್ತೆ ಬೀದಿಗಿಳಿದಿದ್ದಾರೆ. ನಾನು ಹಿಂದೆ ನೀವು ನೋಡಬಹುದು ಎಷ್ಟು ದೊಡ್ಡ ಸಂಖ್ಯೆನಲ್ಲಿ ಇವರೆಲ್ಲ ಇಲ್ಲಿ ಬಂದು ಸೇರಿದ್ದಾರೆ ಅಂತ. ರಾಜ್ಯದ ನಾನಾ ಮೂಲೆಗಳಿಂದ ಬಂದಂತಹ ಬಿಸಿಯೂಟ ಕಾರ್ಯಕರ್ತೆಯರು ಕನಿಷ್ಠ ಪಕ್ಷ 4,000 to 5,000 ಮಹಿಳೆಯರು ಬಂದು ಈ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಎದುರು ಸೇರಿದ್ದಾರೆ. ಇವರೆಲ್ಲರೂ ಇಲ್ಲಿಂದ ಫ್ರೀಡಂ ಪಾರ್ಕಿಗೆ ಜಾಥಾವನ್ನ ನಡೆಸಬೇಕು ಅನ್ನುವಂತ ಆಲೋಚನೆಯಿಂದ ಬಂದಿದ್ರು. ಸಿಐಟಿಯು ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಭಟನೆ ಇದು. ಆದ್ರೆ ಈ ಒಂದು ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸರಿಂದ ಪರ್ಮಿಷನ್ ಇನ್ನೂ ಕೂಡ ಸಿಕ್ಕಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಪ್ರತಿಭಟನೆಕಾರರು ಇಲ್ಲಿ ಬಂದು ಒಂದು ಪ್ರತಿಭಟನೆಯನ್ನ ಮಾಡಿದ್ರೆ ಆಗ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಬೆಂಗಳೂರಿನ ಜನಕ್ಕೆ. ಕಳೆದ ಬಾರಿ ಕೂಡ ಇವರೆಲ್ಲ ಮಾಡಿದಂತಹ ಪ್ರತಿಭಟನೆಯಿಂದ ದೊಡ್ಡ ಮಟ್ಟಿಗಿನ ಸಮಸ್ಯೆ ಆಯಿತು. ರಸ್ತೆಯಲ್ಲೇ ಕುಳಿತುಕೊಂಡಿದ್ರು. ಆ ಎಲ್ಲಾ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸರು ಈ ಬಾರಿ ಈ ಒಂದು ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಸೆಕ್ಷನ್ 144 ಕೂಡ ಜಾರಿ ಮಾಡಿದ್ದಾರೆ. ಆದ್ರೆ ಇದೆಲ್ಲದನ್ನು ಹೊರತುಪಡಿಸಿ ಕೂಡ ಇದೆಲ್ಲದನ್ನು ಮೀರಿ ಇವರೆಲ್ಲ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಶಾಂತ ರೀತಿಯಲ್ಲಿ ನಾವು ಪ್ರತಿಭಟನೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಇವರ ಮುಖಂಡರಾಗಿರುವಂತಹ ವರಲಕ್ಷ್ಮಿ ಅವರನ್ನ ಒಂದು ಕಡೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಮಹಿಳೆಯರೆಲ್ಲ ಇಲ್ಲಿ ಸೇರೋದ್ರಿಂದ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಮಹಿಳಾ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲೆಲ್ಲ ಕೂಡ ಮಹಿಳೆಯರೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇವರು ಈ ಒಂದು ರೈಲ್ವೆ ಸ್ಟೇಷನ್ ಅನ್ನ ದಾಟಿ ಮುಂದಕ್ಕೆ ಹೋಗದಂತೆ ಪೊಲೀಸರು ಆಲ್ರೆಡಿ ಒಂದು ಭದ್ರತಾ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ, ಫೈರ್ ಬ್ರಿಗೇಡ್ ನ ಕರೆದಿದ್ದಾರೆ, ವಾಟರ್ ಜೆಟ್ ಬಂದಿದೆ. ಎಲ್ಲಾ ರೀತಿಯಲ್ಲಿ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. ಇವರೆಲ್ಲರ ಒಂದು ಮನವೊಲಿಸಿ ಇವರ ಲೀಡರ್ಸ್ ಹತ್ರ ಮಾತಾಡಿ ಇವರನ್ನ ಇಲ್ಲಿಂದನೇ ಮನೆಗೆ ವಾಪಸ್ ಕಳಿಸಬೇಕು. ಯಾಕಂದ್ರೆ ಇವರ ಬೇಡಿಕೆಗಳೆಲ್ಲ ಸರಿಯಾಗಿದೆ ಅಥವಾ ಸರಿಯಾಗಿಲ್ಲ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡೋದು ನಾವಲ್ಲ. ಪ್ರತಿಭಟನೆ ಮಾಡೋದಕ್ಕೆ ಅವರಿಗೆ ಇಲ್ಲಿ ಪರ್ಮಿಷನ್ ಇಲ್ಲ. ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಒಟ್ಟಿಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಂಗಳೂರಿನ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನ ಪೊಲೀಸರು ಹೇಳ್ತಾರೆ. ಸೊ ಈ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿಸಿಯೂಟ ಕಾರ್ಯಕರ್ತರ ಪ್ರಮುಖ ಬೇಡಿಕೆಗಳೇನು, ಅವರು ಎಲ್ಲೆಲ್ಲಿಂದ ಬಂದಿದ್ದಾರೆ, ಎಷ್ಟು ಮಟ್ಟಿಗೆ ಇಲ್ಲಿ ಜನ ಸೇರಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಏನು ಪ್ರಮುಖ ಬೇಡಿಕೆ ಇದೆ ಅಮ್ಮ ನಿಮ್ಮ? ಮೇಡಮ್, ನಮ್ದು ಪ್ರಮುಖ ಬೇಡಿಕೆ ಇರ್ತಕ್ಕಂಥದ್ದು ಕಳೆದ
ಡಿಸೆಂಬರ್ 26ನೇ ತಾರೀಕಲ್ಲಿ ನಾವು ನಮ್ಮದೇ ಆದಂಥ ಬೇಡಿಕೆನ ಇಟ್ಟು ಹೋರಾಟ ಮಾಡಿದ್ವಿ. ನಾವು ಬೇಡಿಕೆ ಅಂತಂದ್ರೆ ಇವತ್ತು 2,700 ರೂಪಾಯಿ 2,600 ರೂಪಾಯಿ ಬಿಟ್ರೆ ಬೇರೆ ಯಾವುದೇ ಸೌಲಭ್ಯ ಇಲ್ದಾನೆ ಇವತ್ತು 9 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆ ತನಕನೂ ಕೂಡ ದುಡಿಯುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಿದೆ. ಆದ್ರೆ ಗೌರವಧನದ ಆಧಾರದ ಮೇಲೆ ಅವ್ರನ್ನ ದುಡಿಸ್ಕೊಳ್ತಿರ್ತಕ್ಕಂಥದ್ದು. ಅವರ ಕನಿಷ್ಠ ಕೂಲಿ ಕಾಯ್ದೆ ಅಡಿಯಲ್ಲಿ ತರಬೇಕು, ಅವರ ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಹೇಳಿ ಒಂದು ಆದೇಶ ಇದ್ರೂ ಕೂಡ ಅವ್ರನ್ನ ಗೌರವಧನದ ಆಧಾರದ ಮೇಲೆ ದುಡಿಸ್ಕೊತಾ ಇರೋದು ಸರ್ಕಾರ ಇವತ್ತು ಎಷ್ಟು ಮಟ್ಟಿಗೆ ಸರಿ ಮತ್ತೆ ನಾಚಿಕೆ ಆಗ್ಬೇಕು ಇವತ್ತು ಸರ್ಕಾರಕ್ಕೆ. ಈ ಹೆಣ್ಮಕ್ಳು ನ್ಯಾಯ ಕೇಳಲಿಕ್ಕೆ ಬಂದಂತ ಹೆಣ್ಮಕ್ಳು ನಮ್ಗೆ ತಕ್ಕಂತ ಪ್ರತಿಫಲ ಕೊಡಿ ಅಂತೇಳಿ ಕೇಳ್ತಕ್ಕಂತ ಈ ಹೆಣ್ಮಕ್ಳನ್ನ ಇವತ್ತು 144 ಸೆಕ್ಷನ್ ಜಾರಿ ಮಾಡಿ ಇವತ್ತು ಅವರ ಪ್ರಜಾಪ್ರಭುತ್ವವನ್ನ ಇವತ್ತು ಮೊಟಕುಗೊಳಿಸುವ ರೀತಿಯಲ್ಲಿ ಅವರ ಹಕ್ಕನ್ನ ಕಸಿಯೋ ರೀತಿಯಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದೆಯಲ್ಲ, ಇದು ಸರಿಯಾದಂತದ್ದಲ್ಲ. ಇದು ಪೊಲೀಸರು ಇಲ್ಲಿ ನೀವು ಪ್ರತಿಭಟನೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಏನ್ ಮಾಡ್ತೀರಾ ಹಾಗಿದ್ರೆ? ಕಳೆದ ನಾವು ಇದನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡ್ಕೊಳ್ಳಲ್ಲ. ನಾವು ಮುಂದೆ ಇಟ್ಟಿದ್ದೀವಿ ಹೆಜ್ಜೆನ. ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿ ಅನಿರ್ದಿಷ್ಟಾವಧಿ ಧರಣ ಅಂತೇಳಿ ನಾವು ಕೂತಿದ್ದೀವಿ. ನಾವು ಇಲ್ಲಿಂದ ನಮ್ಮ ಭರವಸೆ ಸಿಗುವವರೆಗೂ ನಮಗೆ ಆದೇಶ ಕೊಡುವವರೆಗೂ ನಾವು ಇಲ್ಲಿಂದನೇ ಕದಲೋದಿಲ್ಲ. ಇದು ಸೆಕ್ಷನ್ 144 ಮಾಡಿರ್ಲಿ ಅಥವಾ ಪೊಲೀಸರು ಏನೇ ಹೇಳಿ ನಾವಂತೂ ಇಲ್ಲಿಂದ ಕದಲೋದಿಲ್ಲ. ನಮ್ಮ ಪ್ರಮುಖ ಬೇಡಿಕೆಗಳಾಗಿರುವಂತಹ ಈ ಒಂದೇನು ವೇತನ ಪರಿಷ್ಕರಣೆ ಆಗುವಂತದ್ದು, ಜೊತೆಗೆ ಪಿಂಚಣಿ ಸಿಗುವಂತದ್ದು, ಈ ಎಲ್ಲಾ ಬೇಡಿಕೆಗಳನ್ನ ಈಡೇರುವವರೆಗೆ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಗುವವರೆಗೆ ನಾವಿಲ್ಲಿಂದ ಹೊರಡೋದಿಲ್ಲ ಅನ್ನೋ ಮಾತನ್ನ ಈ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ.